ಅಯ್ಯಪ್ಪನ ಸನ್ನಿಧಾನದಲ್ಲಿ 18 ಮೆಟ್ಟಿಲುಗಳು ಏಕೆ ಇದೆ? ಪ್ರತಿಯೊಂದು ಹೆಜ್ಜೆಯ ವೈಶಿಷ್ಟ್ಯತೆ ಏನು? ಮೆಟ್ಟಿಲುಗಳ ಮಹತ್ವ ಏನು? 18 ಮೆಟ್ಟಿಲುಗಳ ದೇವತೆಗಳು ಯಾರು? 18 ಮೆಟ್ಟಿಲುಗಳ ಹೆಸರುಗಳು ಏನು? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವೇನಾದರೂ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಅಯ್ಯಪ್ಪ ಭಕ್ತರಿಗೆ ಶೇರ್ ಮಾಡಿ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಕಾಮೆಂಟ್ ಮಾಡಿ. ನೀವು ಅಯ್ಯಪ್ಪ ಸ್ವಾಮಿ ಭಗವಂತನನ್ನು ನೋಡಲು ಬಯಸಿದರೆ ಸ್ವಾಮಿ ಮಂದಿರದ ಎದುರು ಇರುವ 18 ಮೆಟ್ಟಿಲುಗಳನ್ನು ಹತ್ತಬೇಕು. ಅದು 48 ದಿನಗಳವರೆಗೆ ವ್ರತ ಆಚರಿಸಿ ತಲೆಯ ಮೇಲೆ ಇರುಮುಡಿ ಇಟ್ಟುಕೊಂಡು ಈ ಮೆಟ್ಟಿಲುಗಳನ್ನು ಹತ್ತಿದರೆ ನೀವು ಅಯ್ಯಪ್ಪನ ದರ್ಶನವನ್ನ ಪಡೆಯುತ್ತೀರಿ ಮತ್ತು ಸಂಪೂರ್ಣ ವ್ರತದ ಫಲ ದೊರೆಯುವುದು. ಹಾಗಾದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 18 ಮೆಟ್ಟಿಲುಗಳು ಏಕೆ ಇವೆ? ಈ 18ಕ್ಕೂ ಅಯ್ಯಪ್ಪನಿಗೂ ಏನು ಸಂಬಂಧ? ಭಗವಾನ್ ಅಯ್ಯಪ್ಪ 18 ಮೆಟ್ಟಿಲುಗಳನ್ನು ಏಕೆ ಆರಿಸಿಕೊಂಡನು? ಅವುಗಳ ಬಗ್ಗೆ ತಿಳಿಯೋಣ. ಕಾರ್ತಿಕ ಮಾಸದ ಆರಂಭದೊಂದಿಗೆ ಲಕ್ಷಾಂತರ ಭಕ್ತರು ಅಯ್ಯಪ್ಪನ ದೀಕ್ಷೆಯನ್ನ ಪ್ರಾರಂಭಿಸುತ್ತಾರೆ. ನವೆಂಬರ್, ಡಿಸೆಂಬರ್ ಮತ್ತು ಜನವರಿ 3 ತಿಂಗಳುಗಳಲ್ಲಿ ಅಯ್ಯಪ್ಪನ ಭಕ್ತರು ಎಲ್ಲೆಡೆ ಕಂಡುಬರುತ್ತಾರೆ. ಕಟ್ಟುನಿಟ್ಟಾದ ನಿಯಮಗಳು ಮತ್ತು ನಿಬಂಧನೆಗಳೊಂದಿಗೆ 41ರಿಂದ 48 ದಿನಗಳ ಕಾಲ ಮಂಡಲ ದೀಕ್ಷೆಯನ್ನ ನಡೆಸಲಾಗುವುದು. ಬೇಡಿಕೆಗಳನ್ನು ಈಡೇರಿಸುವ ಮತ್ತು ತೊಂದರೆಗಳಿಂದ ಹೊರಬರುವ ಸಂಕಲ್ಪದೊಂದಿಗೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಜಪವನ್ನು ಮಾಡುತ್ತಾ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಹೊರಡುವರು. ದೇವಾಲಯದ ಮುಂಭಾಗದಲ್ಲಿರುವ 18 ಮೆಟ್ಟಿಲುಗಳನ್ನು ಪಡುನೆಟ್ಟಂಬಾಡಿ ಎಂದು ಕರೆಯಲಾಗುತ್ತದೆ. ಈ ಮೆಟ್ಟಿಲುಗಳನ್ನು ಹತ್ತಲು ಪ್ರತಿಯೊಬ್ಬ ಭಕ್ತನು 41 ಅಥವಾ ಕೆಲವು ಕಡೆ 48 ದಿನಗಳ ಕಾಲ ಮಂಡಲ ದೀಕ್ಷೆಯನ್ನ ತೆಗೆದುಕೊಂಡು ಅವುಗಳನ್ನು ಇರುಮುಡಿಯ ತಲೆಯ ಮೇಲೆ ಇರಿಸಿ ಮೆಟ್ಟಿಲುಗಳನ್ನು ಹತ್ತುತ್ತಾರೆ. 18 ಮೆಟ್ಟಿಲುಗಳು ಏಕೆ ಅಯ್ಯಪ್ಪ ಸ್ವಾಮಿ ಆಯ್ಕೆ ಮಾಡಿದರು ಎನ್ನುವುದಕ್ಕೆ ಒಂದು ನಂಬಿಕೆ ಇದೆ. 4 ವೇದಗಳು, 2 ಶಾಸ್ತ್ರಗಳು, ಅಷ್ಟದಿಕ್ಪಾಲಕರು, ಶಿಕ್ಷಣದ ದೇವತೆಗಳು, ಅವಿದ್ಯೆ, ಜ್ಞಾನ ಮತ್ತು ಅಜ್ಞಾನವು ಶಬರಿಗಿರಿಯಲ್ಲಿ ಅಯ್ಯಪ್ಪನಾಗಿ ಪೂಜಿಸಲು 18 ಮೆಟ್ಟಿಲುಗಳಾದವು ಎಂದು ಹೇಳಲಾಗುತ್ತದೆ. ಅಯ್ಯಪ್ಪ ಸನ್ನಿಧಾನದ ಮೆಟ್ಟಿಲುಗಳನ್ನು ಪಂಚಲೋಹಗಳಿಂದ ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ಕಂಚುಗಳಿಂದ ತಯಾರಿಸಲಾಗಿದೆ. ಭಗವಂತನು ಪಟ್ಟಬಂಧಾಸನದಲ್ಲಿ ಕುಳಿತು ಚಿನ್ಮುದ್ರ ಮತ್ತು ಅಭಯ ಹಸ್ತದೊಂದಿಗೆ ಕಾಣಿಸಿಕೊಂಡು ಯೋಗ ಸಮಾಧಿಗೆ ಹೋದನು ಎಂದು ಹೇಳಲಾಗಿದೆ. ಅವನು ಬೆಳಕಿನ ರೂಪವಾಗಿ ಅವತಾರ ತಾಳಿದೆನೆಂದು ಪುರಾಣಗಳು ಹೇಳುತ್ತವೆ. 18 ಮೆಟ್ಟಿಲುಗಳ ದೇವತೆಗಳು ಯಾರು ಎಂದು ಇದೀಗ ತಿಳಿಯೋಣ. 1ನೇಯದಾಗಿ ಮಹಂಕಾಳಿ, ಕಲಿಂಕಲಿ, ಭೈರವ, ಸುಬ್ರಹ್ಮಣ್ಯಂ, ಗಂಧರ್ವರಾಜ, ಕಾರ್ತವೀರ್ಯ, ಕೃಷ್ಣಪಿಂಗಳ, ಬೇತಾಳ, ಮಹಿಷಾಸುರಮರ್ದಿನಿ, ನಾಗರಾಜ, ರೇಣುಕಾ ಪರಮೇಶ್ವರಿ, ಹಿಡಿಂಬ, ಕರ್ಣ, ವೈಶಾಖ, ಅನ್ನಪೂರ್ಣೇಶ್ವರಿ, ಪುಲಿಂದಾನಿ, ಸ್ವಪ್ನವರಾಹಿ, ಪ್ರತ್ಯಂಗಲಿ, ನಾಗಯಕ್ಷಿಣಿ ಇವು 18 ಮೆಟ್ಟಿಲುಗಳ ದೇವತೆಗಳಾದರೆ ಇನ್ನು 18 ಮೆಟ್ಟಿಲುಗಳ ಹೆಸರುಗಳು ಈ ರೀತಿ ಇದೆ. ಅನಿಮ, ಲಗಿಮ, ವೈಭವ, ಈಶ್ವರ, ನಮ್ಯತೆ, ಪ್ರಕಾಮ್ಯ, ಬುದ್ಧಿಶಕ್ತಿ, ವಿಲ್, ಪ್ರವೇಶ, ಸರ್ವಕಾಮ, ಸರ್ವಸಂಪತ್ಕಾರ, ಸರ್ವಪ್ರಿಯಕರ, ಸರ್ವಮಂಗಳಕರ, ಎಲ್ಲ ದುಃಖಗಳ ವಿಮೋಚನೆ, ಸರ್ವ ಮೃತ್ಯು ಪುರುಷಮಾನ, ಸರ್ವವಿಘ್ನ, ಸರ್ವಾಂಗ ಸುಂದರ, ಸರ್ವ ಸೌಭಾಗ್ಯದಯ. ಈ 18 ಮೆಟ್ಟಿಲುಗಳ ವೈಶಿಷ್ಟ್ಯತೆ ಬಗ್ಗೆ ಇನ್ನೂ ಒಂದು ನಂಬಿಕೆ ಇದೆ. ಮನುಷ್ಯನ ಪಂಚೇಂದ್ರಿಯಗಳು ಮತ್ತು 6 ಗುಣಲಕ್ಷಣಗಳನ್ನು ಹುಟ್ಟು, ಸಾವು, ಸತ್ವ, ರಜಸ್, ತಾಮಸ ಗುಣಗಳನ್ನು ಸಹ ಒಳಗೊಂಡಿದೆ. ಈ ಮೆಟ್ಟಿಲನ್ನು ಏರಿದವರು ಸನ್ನಡತೆ ಸನ್ಮಾರ್ಗದಲ್ಲಿ ನಡೆದು ಪಂಚೇಂದ್ರಿಯ ಮತ್ತು ಗುಣಗಳನ್ನು ನಿಗ್ರಹಿಸಿ ಅಂದರೆ ಹಿಡಿತದಲ್ಲಿ ಇಟ್ಟುಕೊಂಡು ಮೋಕ್ಷದ ದಾರಿಯನ್ನು ಹಿಡಿಯುವ ಪ್ರಯತ್ನ ಅಯ್ಯಪ್ಪ ಮಾಲಾಧಾರಿ ಮಾಡಬೇಕು. ಇದರಿಂದ ಆ ವ್ಯಕ್ತಿ ಆತ್ಮವು ಅಯ್ಯಪ್ಪನಲ್ಲಿ ಐಕ್ಯವಾಗುವುದು ಎಂದು ಹೇಳಲಾಗುತ್ತದೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ. ಈ ಮಾಹಿತಿಯನ್ನ ಕೇಳಿದಕ್ಕೆ ಧನ್ಯವಾದಗಳು.